ಅತ್ಯಂತ ತುರುಸಿನಲ್ಲಿ ನಡೆದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಸರಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ 1 ಮತದ ಅಂತರದಿಂದ ಜಯಗಳಿಸಿದ ಬಾಬಾ ಸಾಹೇಬ ಕುಂಬಾರ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಸರಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಬಾಬಾ ಸಾಹೇಬ ಕುಂಬಾರ ಆಯ್ಕೆಯಾದರು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಸರಕಾರಿ ನೌಕರರ ಸಂಘದ ಚುನಾವಣೆಯ ಮತ ಎಣಿಕೆ ಚಿಕ್ಕೋಡಿಯ ಆರ್ಡಿ ಹೈಸ್ಕೂಲ್ನ ಜೆಒಶ್ ಕಾಲೇಜಿನಲ್ಲಿ ನಡೆಯಿತು. ಬಾಬಾ ಸಾಹೇಬ ಕುಂಬಾರ 29 ಮತಗಳನ್ನು ಪಡೆದರೆ ದುಂಡಪ್ಪ ವಟಗೂಡೆ 28 ಮತಗಳನ್ನು ಪಡೆದರು. ಬಾಬಾ ಸಾಹೇಬ ಕುಂಬಾರ 1 ಮತದ ಅಂತರದಿಂದ ಜಯ ಸಾಧಿಸಿದ್ದಾರೆ. ಖಜಾಂಚಿ ಸ್ಥಾನಕ್ಕೆ ಶಿಕ್ಷಕ ಶಿವಾಜಿ ಬೆಳಗಾವಿ ಆಯ್ಕೆಯಾದರು. ರಾಜ್ಯ ಪರಿಷತ್ತು ಸ್ಥಾನಕ್ಕೆ ಅರುಣಕುಮಾರ ಬಸ್ತವಾಡೆ ಆಯ್ಕೆಯಾದರು. ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ಸರಕಾರಿ ನೌಕರರು ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚಿ ವಿಜಯೋತ್ಸವವನ್ನು ಆಚರಿಸಿದರು. ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಶೈಕ್ಷಣಿಕ ಜಿಲ್ಲಾ ಶಾಖೆ ಚಿಕ್ಕೋಡಿಯ 2024-29ನೇ ಸಾಲಿನ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಐತಿಹಾಸಿಕದ ಒಂದು ಚುನಾವಣೆ. ಮೊದಲನೇ ಬಾರಿಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಚುನಾವಣೆ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಖಜಾಂಚಿ, ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಯನ್ನು ಏರ್ಪಟ್ಟಿತ್ತು. ಈ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಗೆಳೆಯರಾದಂಥ ಸಹೋದರರಾದಂಥ ಜಿಲ್ಲಾ ಖಜಾಂಚಿಯಾದಂಥ SN ಬೆಳಗಾವಿ ಸರ್ ಅವರು ಹಾಗೂ ಮತ್ತೊಬ್ಬರು ಸಹೋದರರಾದಂಥ ಅರುಣ್ ಬಸ್ತವಾಡ್ ಸರ್ ಅವರು ಬಸ್ತವಾಡ್ ಅವರು ರಾಜ್ಯ ಪರಿಷತ್ ಸ್ಥಾನಕ್ಕೆ ನಾವು ಸ್ಪರ್ಧೆ ಮಾಡಿದ್ದೀವಿ. ಈ ಸ್ಪರ್ಧೆಗೆ ನಮಗೆ ನಾವು ಮಾಡಿದಂಥ ಹಿಂದೆ ಅನೇಕ ವರ್ಷ ಸಂಘಟನೆಯ ಒಂದು ಕೆಲಸದ ಕಾರ್ಯದ ಬಗ್ಗೆ ಎಲ್ಲ ನಮ್ಮ ಚಿಕ್ಕೋಡಿ ತಾಲೂಕಿನ ನೌಕರ ಬಾಂಧವರು ಹಾಗೂ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ 8 ತಾಲೂಕುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಹಾಗೂ ವಿವಿಧ ಎಲ್ಲ ಹಂತದ ಸಂಘದ ಪದಾಧಿಕಾರಿಗಳು, ವೃಂದ ಸಂಘದ ಪದಾಧಿಕಾರಿಗಳು ಎಲ್ಲರೂ ನಮ್ಮದ ಕೆಲಸವನ್ನು ಮೆಚ್ಚಿ ನಮ್ಮ 3 ಜನವನ್ನು ಐತಿಹಾಸಿಕವಾಗಿ ಗೆಲುವನ್ನು ನೀಡಿದ್ದಾರೆ. ಅವರಿಗೆ ಅವರಿವರನ್ನಲ್ಲದೆ ಎಲ್ಲ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪ್ರತಿಯೊಬ್ಬ ನೌಕರ ಬಾಂಧವರಿಗೂ, ವೃಂದ ಸಂಘದ ಅಧ್ಯಕ್ಷರಿಗೂ
ವಿವಿಧ ಇಲಾಖೆಗಳು ಎಲ್ಲ ನನ್ನ ಮುಖರು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಚಿಕ್ಕೋಡಿ ತಾಲೂಕಿನ ನಮ್ಮ ಎಲ್ಲ ನಿರ್ದೇಶಕರ ಮಂಡಳವರಿಗೆ ಅದರಲ್ಲಿ ಮತ್ತೊಂದು ವಿಶೇಷವಾಗಿ ಈ ವೇಳೆಯಲ್ಲಿ ನಾನು ನೆನಪಿಸ್ತಾ ಯಾವುದಂದರೆ ಈ ನಮ್ಮ 3 ಜನಕ್ಕೆ ಹಿಂದೂ ಬೆನ್ನೆಲುಬಾಗಿ ಈಗ 2021 ಈಗಾಗಲಿ ನಮ್ಮ ಹಿತೈಷಿಗಳು ಮಾರ್ಗದರ್ಶಿಗಳು ಮತ್ತು ನಮ್ಮ ಎಲ್ಲರಿಗೂ ಒಂದು ಬಂಧುಗಳಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಲಿ ಅಥವಾ ವೃತ್ತಿ ಜೀವನ ಆಗಲಿ ಸಂಘಟನೆ ಆಗಲಿ ಅತಿ ಹುಮ್ಮಸ್ಸಿನಿಂದ ಬೆನ್ನೆಲುಬಾಗಿ ನಿಂತು ನಮ್ಮ ನೇತೃತ್ವವನ್ನು ವಹಿಸಿದಂಥ ನವೀನ್ ಗಂಗರಾಜ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಅದಕ್ಕೆ ಅನೇಕ ಕಾರಣಗಳಿದಾವೆ ಸರ್. ರಾಜಕೀಯ ಒಂದು ಒತ್ತಡ ಅಥವಾ ಕೆಲವು ಕಾರಣಾಂತರ ಈ ತಮ್ಮ ಮಾಧ್ಯಮ ಮುಂದೆ ಹೇಳಾರ್ದಂಥ ವಿಷಯಗಳು ಕೆಲವೊಂದು ಇದಾವೆ. ಯಾವುದೇ ಕಾರಣ ಇರಲಿ ಸಂತೋಷ. ಅವರು ನಮ್ಮ ಗೆಳೆಯರು. ಇದಕ್ಕೆಲ್ಲ ನಮ್ಮ ಜೊತೆ ಏನು ಸೋಲುಂಡರು ಅವರೇನು ಬೇರೆ ಅಲ್ಲ, ಅವರು ನಮ್ಮ ಸಹೋದರರು. ಅವರು ನಾವು ಇನ್ನು ಮುಂದೆ ನಮ್ಮ ಚಿಕ್ಕೋಡಿ ಕೇಂದ್ರ ಸ್ಥಾನದ ನಿರ್ದೇಶಕರು 49 ಜನ ಹಾಗೂ 8 ತಾಲೂಕುಗಳು ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರನ್ನು ಒಗ್ಗೂಡಿ ಮುಂದಿನ ದಿನಗಳಲ್ಲಿ ನಮ್ಮ ಈಗ ಹೊಸದಾಗಿ ಆಯ್ಕೆಯಾದಂಥ ನಮ್ಮ ಎಲ್ಲ ಸಹೋದರರು ನಾವು ಈಗ ಒಂಟುಗುಳಿ ಸರ್ ಇರಲಿ, ಹಂಪನವ್ರು ಸರ್ ಇರಲಿ, ಯಾರ ನಮ್ಮ ಇವರು ಚೆನ್ನವ್ರು ಇರಲಿ, ಎಲ್ಲರೂ ಜೊತೆಗೂಡಿ ಅವರವರಲ್ಲಿ ಯಾವುದೇ ನಾವು ಭಿನ್ನಾಭಿಪ್ರಾಯ ಇಲ್ಲ. ಮುಂದಿನ ದಿನಗಳಲ್ಲಿ 2024-2029 ನಮ್ಮ ಇನ್ನು 3 ವರ್ಷ ನಮ್ಮದು ಸೇವಾವಧಿ ಇದೆ. ಸೇವಾವಧಿಯಲ್ಲಿ ನಮ್ಮ ನೌಕರ ಸಲುವಾಗಿ ಬೇಡಿಕೆಗಳ ಬಗ್ಗೆ ಅನೇಕ ಕಾರ್ಯಗಳು, ನಮ್ಮ ಇನ್ನೊಬ್ಬ ನೌಕರ ಭವನ ಕಟ್ಟಡ ಆಗಲಿ, ಇನ್ನುಳಿದ ಅನೇಕ ಕಾರ್ಯಗಳಿದಾವೆ ನಮ್ಮ ಮುಖ ಸಂಘದ. ಅವೆಲ್ಲರ ಕೂಡಿ ಎಲ್ಲರ ಒಂದು ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ನಾನು ಸರ್ ಇವತ್ತು ನಡೆದಂಥ ಒಂದು 2024ರಿಂದ 2029ನೇ ಅವಧಿಗೆ ನಡೆದಂಥ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಶೈಕ್ಷಣಿಕ ಜಿಲ್ಲಾ ಪ್ರಥಮ ಚುನಾವಣೆ ಆದ ಸಂಬಂಧಾಗಿ ಯಾವಾಗಿದ್ದರೂ ಒಂದು ಅತ್ಯಂತ ಉತ್ತಮವಾದಂಥ ಒಂದು ಫಲಿತಾಂಶ ಸಿಕ್ಕೈತಿ. ಆದರೆ ಇನ್ನೂ ನಮಗೆ ಮತಗಳು ಬರಬೇಕಾಗಿತ್ತು. ಯಾವುದೋ ಒಂದು ಕಾರಣಾಂತರಗಳ ಮತಗಳು ಇನ್ನೂ ಕ್ರೋಢೀಕರಣ ಮತಗಳು ಬರಲಿಲ್ಲ. ಅದಕ್ಕೊಂದು ಸ್ವಲ್ಪ ಅದು ನಮಗೆ ಖೇದನೆ ತೆಗಿತಿ. ಆದರೆ ಈಕ್ವಲಾಗಿನ ನಾವು ಮತಗಳು ಬರಬೇಕಂತ ನಮ್ಮದು ಆಶಾಭಾವನೆ ಇತ್ತು. ಅದು ಸ್ವಲ್ಪ ಭಾಳ ವೇರಿಯೇಷನ್ ಆಗಿದೆ, ಸ್ವಲ್ಪ ವೇರಿಯೇಷನ್ ಆಗೈತಿ. ಆದರೂ ನಮಗೆ ಸೆಕ್ಷನ್ ಜಿಲ್ಲೆ ಪ್ರಥಮ ಜಿಲ್ಲೆ ಆಗಿರೋದ್ರಿಂದ ಒಂದು ತುರ್ಸಿನ ಒಂದು ಚುನಾವಣೆ ಆಗಿದ್ದರ ಸಂಬಂಧಾಗಿ ಒಂದು ಒಳ್ಳೆಯ ಗೆಲುವು ಸಿಕ್ಕೈತೆ. ನಮ್ಮ ಪ್ರಥಮ ಒಂದು ಗೆಲುವು ಇದು. ಬರುವಂಥ ದಿನಮಾನಗಳಲ್ಲಿ ನಾವು 3 ಮಂದಿ ಜೊತೆಗೆ ಎಲ್ಲ ಪದಾಧಿಕಾರಿಗಳ ಜೊತೆ ಕೂಡಿಕೊಂಡು ನಮ್ಮ ಸಹೋದರರು ಬಿದ್ದಾರಂದ್ರೂ ಸಹಿತ ಅವನು ಸಹಿತ ವಿಶ್ವಾಸ ತೆಗೆದುಕೊಂಡು ಬರುವಂಥ ದಿನಮಾನಗಳಲ್ಲಿ ಚಿಕ್ಕೋಡಿ ಸೆಕ್ಷನ್ ಜಿಲ್ಲೆಯನ್ನು ಒಂದು ಮಾದರಿ ಸೆಕ್ಷನ್ ಜಿಲ್ಲೆಯನ್ನಾಗಿ ಮಾಡುವಂಥ ಪ್ರಯತ್ನವನ್ನು ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡಿಕೊಂಡು ಮಾಡ್ತಾರೆ. ಎಲ್ಲರೂ ಬರ್ತಾರೆ. ಇವತ್ತಿನ 2024-29ನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಚಿಕ್ಕೋಡಿ ಚುನಾವಣೆಯಲ್ಲಿ ಇವತ್ತು ಪ್ರತಿಸ್ಪರ್ಧಿಸಿದ್ದ 6 ಅಭ್ಯರ್ಥಿಗಳಲ್ಲಿ ನಮ್ಮ ಪ್ಯಾನೆಲ್ದು ಬಸವರಾಜ್ ಸರ್ ರಾಜ್ಯ ಪರಿಷತ್ ಸದಸ್ಯರಾಗಿ, ಬೆಳಗಾವಿ ಸರ್ ಕಚಂಜಿಯಾಗಿ, ಕುಂಬಾರ್ ಸರ್ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡಿದ ಎಲ್ಲ ಸದಸ್ಯರಿಗೆ, ಎಲ್ಲ ನಿರ್ದೇಶಕರಿಗೆ, ವೋಟ್ ಮಾಡಿದವರು ಇಲ್ಲವರ ಎಲ್ಲರೂ ಕೂಡಿ ಒಂದೇ ಇರೋನು, ಸಂಘ ಒಂದೇ ಇರ್ತೈತಿ, ಸಂಘನ ಬೆಳೆಸೋನು. ಮಾಡಿದವರು ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾರೂ ಇಲ್ಲ, ಕಿಂಗ್ ಮೇಕರ್ ಇಲ್ಲ, ಏನೂ ಇಲ್ಲ. ಎಲ್ಲ ಸರ್ಕಾರಿ ನೌಕರರು ಕೂಡಿ ಎಲ್ಲರೂ ಮಾಡಿದ್ದು, ಯಾರು ಏನೂ ಇರಂಗಿಲ್ಲ. ಎಲ್ಲರೂ ಡೈರೆಕ್ಟ್ ಎಲ್ಲ ನಿರ್ದೇಶಕರು ಮಾಡಿದ್ರು, ಎಲ್ಲ ನಿರ್ದೇಶಕರು ಕೂಡಿ ಮಾಡಿದ್ದೈತಿದೆ. ಎಲ್ಲರೂ ಕೂಡಿ ಸಂಘನ ಬೆಳೆಸೋಣ, ಬಿಲ್ಡಿಂಗ್ ಚಾಲು ಮಾಡೀವಿ, ಬಿಲ್ಡಿಂಗ್ ಕಂಪ್ಲೀಟ್ ಮಾಡೋಣ, ಎಲ್ಲ ಸಂಘ ಡೆವಲಪ್ ಮಾಡೋಣ ಅಷ್ಟೇ. ಧನ್ಯವಾದಗಳು. ಹಾಂ ಸರ್, ಬಿಲ್ಡಿಂಗ್ ಪೂರಾ ಕಂಪ್ಲೀಟ್ ಆಗಿ ಓಪನಿಂಗ್ ಆಗ್ಬೇಕು ಸರ್. ಇನ್ನು 2 ವರ್ಷನಾಗ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಓಪನಿಂಗ್ ಆಗೈತಿ. ನಮ್ಮ ಮಾನ್ಯ ಎಲ್ಲ ಜನಪ್ರತಿನಿಧಿಗಳು, ಎಲ್ಲರೂ ಸಚಿವರು, ಮಾನ್ಯ ಮಂತ್ರಿಗಳು ಎಲ್ಲರ ಕಡೆಯಿಂದ ಅದನ್ನ ಕರೆಸಿ ಒಂದು ದೊಡ್ಡ ಸಮಾರಂಭ ಮಾಡಿ ಅದನ್ನು ಓಪನಿಂಗ್ ಮಾಡೋ ಕರೆಸೈತಿ. ಅದನ್ನ ನಮ್ಮ ಚಿಕ್ಕೋಡಿ ಶಾಖೆ ಕರೆಸ ಈ ಸಲ ನಮ್ಗೆ ಜಿಲ್ಲಾ ಶಾಖೆ ಸಿಕ್ತು. ಅದ್ರ ಒಟ್ಟಿಂದ ನಾವು ಅದನ್ನೆಲ್ಲ ಮಾಡೋಕ್ಕೆ ನಾವೆಲ್ಲ ತಯಾರಾಗಿದ್ದೆವು. ನಾವು ಮಾಡೋಕ್ಕೆ ನಮ್ಗೆ ಸಪೋರ್ಟ್ ಮಾಡಿರಿ. ಈಗ ನಮ್ಮ ಪ್ಯಾನಲ್ ಎಲ್ಲ ಬಂತು, ನಾವು ಅದನ್ನ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು. ಚುನಾವಣೆಯಲ್ಲಿ ನವೀನ್ ಸರ್ ನೇತೃತ್ವದಲ್ಲಿ ಇವತ್ತು ನಮ್ಮ ಪೂರಾ ಪೆನಾಲನ್ನು ಆಯ್ಕೆಯಾಗಿದೆ. ಅದಕ್ಕಾಗಿ ಎಲ್ಲ ನಿರ್ದೇಶಕರು ವೋಟ್ ಹಾಕಿ ಆರಿಸಿದ್ದಕ್ಕೆ ಮತ್ತು ಎಲ್ಲ ನನ್ನ ಸಹಕಾರ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದ ಹೇಳ್ತೇನೆ ಸರ್. ಓಕೆ ಸರ್.
ಮೊಬೈಲ್ ಕೊಡ್ರಿ ಯಾರಿಲ್ಲ ನಿಮಗೆ ಸನ್ಮಾನ್ಯ ಶ್ರೀ ಎಸ್ ಜಿ ದೇಸಾಯಿ ಅವರ ಪರವಾಗಿ ಸಹಾಯಕ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂಥ ನಾನು ಪ್ರಕಾಶ್ ಪಾಯಣ್ಣವರ್ ಈ ಚುನಾವಣೆಯನ್ನು ಇದರ ಒಂದು ಫಲಿತಾಂಶವನ್ನು ಇಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ. ರಾಜ್ಯ ಪರಿಷತ್ ಚುನಾವಣೆಯ ಸದಸ್ಯರಾಗಿ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆಯ ಸದಸ್ಯರಾಗಿ ಶ್ರೀ ಎ ಬಿ ಪಸ್ತವಾಡ್ ಮುಖ್ಯ ಲೆಕ್ಕಿಗರು ಖಜಾನೆ ಇಲಾಖೆ ಉಪ ಖಜಾನೆ ಚಿಕ್ಕೋಡಿಯವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಅಧ್ಯಕ್ಷ, ಈಗ ಜಿಲ್ಲಾ ಖಜಾಂಚಿಯಾಗಿ ಕ್ರಮಬದ್ಧವಾಗಿ ಶ್ರೀ ಶಿವಾಜಿ ನಿಂಗಪ್ಪ ಬೆಳಗಾವಿ ಅವರು ಚುನಾಯಿತರಾಗಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಮತಕ್ಷೇತ್ರದಿಂದ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ವಿದ್ಯಾನಗರ. ಬಿರುಸಿನ ಸ್ಪರ್ಧೆಯನ್ನ ಒಡ್ಡಿ ಆಯ್ಕೆಯಾದಂತಹ ಅಧ್ಯಕ್ಷ ಸ್ಥಾನಕ್ಕೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀ ಬಿ ಎ ಕುಂಬಾರ್, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಜೈನಾಪುರ್ ಇವರು ಅಧ್ಯಕ್ಷ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಹೆಮ್ಮೆಯ ನಾಯಕರಾದ ನವೀನ್ ಸಾಹೇಬರಿಗೆ, ಹೆಮ್ಮೆಯ ನಾಯಕರಾದ ನವೀನ್ ಸಾಹೇಬರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ.